ನೀವು ಇವತ್ತು ಈ ಜಾಗದಲ್ಲಿ ನಿಂತಿದ್ದೀರಾ ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಉಪೇಂದ್ರ ಅವರು ನನಗೆ ಆಕ್ಚುಲಿ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಆಸ್ ಅ ಡೈರೆಕ್ಟರ್, ಆಸ್ ಎಲ್ಲರದ್ದು ಡಾಟರ್ ಇನ್ ಲಾ ಸೊಸೆ ಕೂಡ. ವೇದಿಕೆ ಮೇಲೆ ಬರ್ತಾ ಇರೋರು ತಮ್ಮ ನಗುವಿಂದ ಎಲ್ಲರನ್ನೂ ಸೆಳೆದು ಬಿಡ್ತಾರೆ. ಅವರ ಹೂವಿನಂತ ನಗುವಿಗೆ ಕಾರಣ ಏನು? ಸೂರ್ಯನ ಕಿರಣನೇ, ಚಂದ್ರನ ಹೊಳಪೇನೆ, ಕನ್ನಡ ನಾಡಿನ ಸೊಸೆಯಾಗಿ ಕನ್ನಡಕ್ಕೆ ತಮ್ಮ ಸೇವೆಯನ್ನ ನಿಷ್ಠೆಯಿಂದ ಮಾಡಿ ಬಹಳಷ್ಟು ಹಿಟ್ ಚಿತ್ರಗಳನ್ನ ಕೊಟ್ಟಂತಹ ಮನಮೋಹಕ ನಟಿ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ. ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಚಿತ್ತಾರ for this wonderful honor. So thank you so much for recognizing me. Actually correct ಆಗಿ ಈ ವರ್ಷ ನಾನು ಚಿತ್ರರಂಗಕ್ಕೆ ಬಂದು 20 years ಆಯಿತು. Oh lovely. I think this is the first thing that I got. So thank you so much. ನಾನು ಆಕ್ಟ್ರೆಸ್ ಆಗ್ತೀನಿ ಅಂತ ಒಂದು ಕನಸಿರ್ಲಿಲ್ಲ. ತುಂಬಾ ಚೆನ್ನಾಗಿ ಓದ್ತಿದ್ದೆ. ಅಮ್ಮಗೆ ಆಕ್ಚುಲಿ ಆಕ್ಟರ್ ಆಗಿದ್ರು. ಶಿ ವಾಸ್ ಅ ಡಾನ್ಸರ್, ಆಕ್ಟರ್. ನಾವು ಫಾರಿನ್ ಶಿಫ್ಟ್ ಆದ್ಮೇಲೆ ಅವ್ರಿಗೆ ಎಲ್ಲೋ ಅದು ಒಂದು ಕನಸು ಪೂರ್ತಿ ಆಗ್ಲಿಲ್ಲ. ಸೊ ಟಿಪಿಕಲ್ ಆಗಿ ನನ್ನ ಮಗಳು ಅದನ್ನ ನೀನು ಕಂಪ್ಲೀಟ್ ಮಾಡ್ಲಿ ಅಂತ. ಸೊ ಅವ್ರದ್ದು ತುಂಬಾನೇ ಪ್ರಯತ್ನ, ಮದುವೆಗಿಂತ ಮುಂಚೆನೂ ತುಂಬಾ ಜೊತೆಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಟು ಮೈ ಮದರ್. So sweet, so sweet. ಸೊ ಈಗ ಈ ಒಂದು ಜರ್ನಿಯಲ್ಲಿ ನೀವು ಇವತ್ತು ಈ ಜಾಗದಲ್ಲಿ ನಿಂತಿದ್ದೀರಾ ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಉಪೇಂದ್ರ ಅವರು ನನಗೆ ಆಕ್ಚುಲಿ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಆಸ್ ಅ ಡೈರೆಕ್ಟರ್, ಆಸ್ ಎಲ್ಲರದ್ದು ಡಾಟರ್ ಇನ್ ಲಾ ಸೊಸೆ ಕೂಡ. ಆ್ಯಂಡ್ ಆಲ್ಸೋ ಖಂಡಿತ ಅಪ್ಪ ಅಮ್ಮ ಮನೇಲಿ ನಮ್ಮ ಮಾವ ಮತ್ತೆ ಅತ್ತೆಯವರು ತುಂಬಾ ಸಪೋರ್ಟ್ ಆಗಿದ್ದಾರೆ. ಇಲ್ಲಾಂದ್ರೆ ಖಂಡಿತ ನಾನು ಯಾವಾಗ ಹೇಳ್ತೀನಿ ದಟ್ ಫಾರ್ ಅ ವುಮೆನ್ ಟು ಬಿ ಸಕ್ಸಸ್ಫುಲ್ ಆಲ್ಸೋ ಹಿಂದೆ ಒಂದು ಸಪೋರ್ಟಿವ್ ಫ್ಯಾಮಿಲಿ ಇರಬೇಕು. ಲೈಕ್ ಹೌ ಒಂದು ಮ್ಯಾನ್ ಹಿಂದೆ ಒಂದು ವುಮೆನ್ ಇಸ್ ದೇ. ಸೊ ಖಂಡಿತ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್, ಮಕ್ಕಳು ತುಂಬಾ ಸಪೋರ್ಟಿವ್, ನನ್ನ ಕರಿಯರ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಎವ್ರಿಥಿಂಗ್ ಇಸ್ ದೇವರ ಆಶೀರ್ವಾದ. ಸೊ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಆಡಿಯನ್ಸ್, ಅಂಡ್ ಥ್ಯಾಂಕ್ ಯು ಚಿತ್ತಾರ. ಆಕ್ಚುಲಿ ನಿಮ್ಮ ಕನ್ನಡ ಕೇಳ್ತಾರೆ ನಂಗೆ ಎಷ್ಟು ಇಂಪಾಗಿದೆ, ಸೊಂಪಾಗಿದೆ, ತಂಪಾಗಿದೆ. ನಿಮ್ಮನ್ನ ಕರೆದು ಸುಮ್ಮನೆ ಮಾತಾಡಿ ಕಳಿಸುವಂತ ಜಾಯಮನ್ನ ನಮ್ದಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಏನಾದ್ರೂ ಒಂದು ಮಾಡೇ ಮಾಡ್ತೀವಿ ನಾವು. ಈಗ ನಿಮ್ಗೆ ಒಂದು ಸಣ್ಣ ಟಾಸ್ಕ್ ಕೊಡೋಣ. ಟಾಸ್ಕ್ ಓಕೆ, ಏನಿಲ್ಲ, ಸಿಂಪಲ್ ಟಾಸ್ಕ್ ಕೊಡಿ. ಇಲ್ಲ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇರೋದ್ರಿಂದ ಕನ್ನಡ ರಿಲೇಟೆಡ್ ಏನಾದ್ರು ಕೊಡೋಣ ಅಂತ. ಓಕೆ ಓಕೆ, ವೆರಿ ಸಿಂಪಲ್. ಈಗ LED ಸ್ಕ್ರೀನ್ ಮೇಲೆ ಒಂದಷ್ಟು ಕನ್ನಡ ಸಿನಿಮಾಗಳ ಟೈಟಲ್ ಬರುತ್ತೆ. ಅದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಬೇಕು. ಪ್ರಯತ್ನ ಪಡ್ತೀನಿ. ಓಕೆನಾ? ಅಲ್ಲಿ ನಿಂತ್ಕೊಳ್ಳಿ. ಮೊದಲನೇ ಟೈಟಲ್ ಬರ್ಲಿ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಸಮ್ವನ್ಸ್ ಮನಿ. ಹಾ, ಇನ್ನೊಂದು ಎಲ್ಲಮ್ಮನ್ ಜಾತ್ರೆ. ಹಂಗಂದ್ರೆ ಅದೇ ಮಜಾ. ಇದನ್ನ ನಾನೇ ಹೇಳ್ಬಿಡ್ತೀನಿ ಅಂತ. ಎಕ್ಸಾಂಪಲ್, ಯಾರ್ದೋ ದುಡ್ಡು, ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ. ಸಮ್ವನ್ಸ್ ಮನಿ. ಸಮ್ವನ್ಸ್ ಮನಿ. ಎಲ್ಲಮ್ಮನ್ ಜಾತ್ರೆ. ಎಲ್ಲಮ್ಮ ಇಸ್ ಗಾಡೆಸ್ ಎಲ್ಲಮ್ಮ. ಜಾತ್ರೆ ಇಸ್ ಲೋಕಲ್ ಪಾರ್ಟಿ. ಓಕೆ, ವಿಲೇಜ್ ಪಾರ್ಟಿ. ಓಕೆ, ವಿಲೇಜ್ ಪಾರ್ಟಿ. ವಿಲೇಜ್ ಪಾರ್ಟಿ ವಿತ್ ಲಾಟ್ ಆಫ್ ಥಿಂಗ್ಸ್. ರೈಟ್. ಅಲ್ಲಿ ಎಲ್ಲಮ್ಮ ಇದಾರೆ, ಹಾಗಾಗಿ ನೋ ಪಾರ್ಟಿ. ಓಕೆ, ಆಯ್ತು. ಎಸ್, ಈಗ ಇನ್ನೊಂದು ಸಿನಿಮಾ ಬರೋದ. ಓಕೆ, ಬಲ್ಲಿ ನಿಮ್ಮ ಎರಡನೇ ಟೈಟಲ್. ಏನ್ರು ಹಿಂಗ್ ಕೊಡ್ತಾ ಇದ್ದೀರಲ್ಲೋ. ಜನುಮ ಜನುಮದ ಅನುಬಂಧ. ದ ರಿಲೇಶನ್ಶಿಪ್ ಆಫ್ ಅ ಲೈಫ್ ಟೈಮ್. ಯಾ, ನೋ, ಜನುಮ ಜನುಮದ ಅನುಬಂಧ, ಅ ಲೈಫ್ ಟೈಮ್ ಕನೆಕ್ಷನ್. ಹೆಂಗಪ್ಪ ಹೇಳದಿದ್ದು? ಓಲ್ಡ್ ಬರ್ತ್ ಕನೆಕ್ಷನ್ ಆರ್ ನ್ಯೂ ಬರ್ತ್ ಕನೆಕ್ಷನ್. ನಮ್ಮ ಬಹಳ ಪ್ರಜ್ಞಾವಂತರಾದಂತಹ, ಬಹಳ ಮೇಧಾವಿಗಳಾದಂತಹ, ಬಹಳ ಬುದ್ಧಿಜೀವಿಗಳಾದಂತಹ ಚಂದ್ರಚೂಡ್ ಅವ್ರಿಗೊಂದು ಮೈಕ್ ಕೊಡಿ ದಯವಿಟ್ಟು. ಹೇಳಿ. ಆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದ ಸರ್. ಹೇಳಿ ಸರ್, ಇಂಗ್ಲಿಷ್ ಅಲ್ಲಿ ಜನುಮ ಜನುಮದ ಅನುಬಂಧ ಹೆಂಗ್ ಹೇಳ್ತೀರಾ ಸರ್? ನಂಗೆ ಆ ಸಬ್ಜೆಕ್ಟ್ ಅಲ್ಲಿ ನಾನು ಪಾಸೇ ಆಗಿಲ್ಲ ಎಲ್ಲೂ. ಕನ್ನಡಿಗರನ್ನ ಕರೆದು ಅಂಗ್ರೇಜಿ ಭಾಷೆಯಲ್ಲಿ ಮಾತಾಡೋದು ಇದು ಒತ್ತಾಯ, ಹೇರಿಕೆ, ಇದು ಇದ್ರ ವಿರುದ್ಧ ಪ್ರತಿಭಟಿಸ್ತೀನಿ. ಥ್ಯಾಂಕ್ ಯು ಸರ್. ಹೆಂಗಿತ್ತು ಅಂದ್ರೆ ಹಿಂಗಿತ್ತು ಅಂತ ಚೆನ್ನಾಗಿತ್ತು. ಫಸ್ಟ್ ಮೈಕ್ ಇಸ್ಕೊಳ್ಳಿ ದಯವಿಟ್ಟು, ಮೈಕ್ ಇಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಎಸ್, ಈಗ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಅಂಡ್ ಇದೇ ತರ ಇಂದು ಸಾಕಷ್ಟು ಅವಾರ್ಡ್ಗಳು ನಿಮಗೆ ಬರ್ತಾ ಹೋಗ್ಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್.